ಸದ್ಭಿರ್ವಾ ವರ್ಜಿತಸ್ತು ಯಃ, ಎಲ್ಲ ಸಜ್ಜನರು ಯಾರಾದರೂ ಒಬ್ಬರನ್ನ ಪರಿತ್ಯಾಗ ಮಾಡಿದ್ದಾರೆ ಅಂತ ಆದರೆ ಆವಾಗ ಅವರನ್ನು ಕೂಡ ಬಿಟ್ಬಿಡಬೇಕು. ಇದು ಸಜ್ಜನರು ಪರಿತ್ಯಾಗ ಮಾಡಿದ್ರೆ, ಮಾತ್ಸರ್ಯದಿಂದ ಬೇರೆ ಏನೋ ಕಾರಣದಿಂದ ಪರಿತ್ಯಾಗ ಮಾಡೋದೆಲ್ಲ ಇರುತ್ತೆ, ಅದನ್ನು ಲೆಕ್ಕಕ್ಕೆ ತಗೊಳ್ಬಾರ್ದು. ಯಾಕೆಂದರೆ ಎಲ್ಲರಿಗೂ ಮಾತ್ಸರ್ಯಕ್ಕೆ ಒಳಗಾಗುವಂತಹ ಪ್ರಸಂಗ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಯಾರು ನಿಜವಾಗ್ಲೂ ಸಜ್ಜನರಾಗಿರ್ತಾರೆ, ಒಳ್ಳೆಯವರು ಇರ್ತಾರೆ, ಅವರು ಪರಿತ್ಯಾಗ ಮಾಡ್ತಾ ಇದ್ದಾರೆ ಅಂದರೆ ಏನೋ ಒಂದು ಕಾರಣ ಇರುತ್ತೆ ಅಂಥೇಳಿ ಅದನ್ನು ನೋಡಿ ಅಂಥವರಿಂದ ನಾವು ಕೂಡ ದೂರ ಇದ್ಬಿಡಬೇಕು ಅಂಥೇಳಿ ಹೇಳ್ತಾರೆ. ಮತ್ತು ಅವರನ್ನು ಕರಿಬೇಕು. ಕರೆದ ಮೇಲೆ ತಪ್ಪದಂತೆ ಅವರಿಗೆ ಸತ್ಕಾರವನ್ನೆಲ್ಲವನ್ನೂ ಕೂಡ ಮಾಡಬೇಕು. ಯಾಕೆ ಅಪೂಜಿತಾ ದಹಂತ್ಯೇತೆ ದದ್ಯುಃ ಕಾಮಾಂಶ ಪೂಜಿತಾ. ಪೂಜೆ ಮಾಡದೇ ಇದ್ದರೆ ಅದರ ಪ್ರಭಾವದಿಂದ ಮಹಾಹಾನಿಯನ್ನು ಅನುಭವಿಸಬೇಕಾಗತ್ತೆ. ಅವರ ಸತ್ಕಾರವನ್ನು ಮಾಡಿದ್ರೆ ಅದರ ಫಲವಾಗಿ ಬೇಕಾದಷ್ಟು ಒಳ್ಳೆಯ ಫಲಗಳನ್ನು ಕೂಡ ನಾವು ಅನುಭವಿಸಬಹುದು. ವಾನಪ್ರಸ್ಥ ಆಗಿರಬಹುದು, ಬ್ರಹ್ಮಚಾರಿ ಆಗಿರಬಹುದು, ಎಲ್ಲರಿಗೂ ಕೂಡ ಶ್ರಾದ್ದದ ದಿನ ನಾವು ಭೋಜನದ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲೂ ವಿಶೇಷವಾಗಿ ಯತಿಗಳಿಗೆ ಭಿಕ್ಷೆಯನ್ನು ಪ್ರದಾನ ಮಾಡೋದು ಹೆಚ್ಚಿನ ಫಲವನ್ನು ಕೊಡುತ್ತೆ ಅಂಥೇಳಿ ಅದನ್ನು ಕೂಡ ನಿರೂಪಣೆ ಮಾಡ್ತಾರೆ. ಇದನ್ನೇ ನಿರೂಪಣೆ ಮಾಡೋ ಸಂದರ್ಭದಲ್ಲಿ ಆಚಮನದ ಮಹತ್ವವನ್ನು ಹೇಳ್ತಾರೆ. ಶುದ್ಧಿಯನ್ನು ಕಾಪಾಡಿಕೊಳ್ಳಿಕ್ಕೆ ಸಣ್ಣ ಒಂದು ಆಚಮನದಿಂದ ನಮಗೆ ಶುದ್ಧಿಯಾಗಲಿಕ್ಕೆ ಅವಕಾಶ ಇರುತ್ತೆ. ಆಚಮನದಿಂದ ಶುದ್ಧರಾಗಿ ನಾವು ಕರ್ಮಗಳನ್ನು ಮಾಡಬೇಕು ಅಂಥೇಳಿ ನಿರೂಪಣೆ ಮಾಡ್ತಾರೆ. ಇನ್ನು ಶ್ರಾದ್ದದಲ್ಲಿ ಆಯ್ಕೆ ಮಾಡಿಕೊಳ್ಳುವಾಗ ಈ ಥರ ಕೆಲವು ತಪ್ಪುಗಳನ್ನು ನಾವು ಮಾಡೋದಿದೆ. ಏನು? ನಮ್ಮ ಸ್ನೇಹಿತರನ್ನೇ ಕರೆದು ಬಿಡೋದು, ಅವರೇ ಇರಲಿ ಯಾವುದಕ್ಕೂ ಅಂಥೇಳಿ. ಆದರೆ ಹೇಳ್ತಾರೆ, ನಶ್ರಾದ್ಧೆ ಭೋಜಯೇನ್ ಮಿತ್ರಂ ಧನೈ ಕಾರ್ಯೋಸ್ಯ ಸಂಗ್ರಹ. ನಿಮ್ಮ ಉದ್ದೇಶ ಏನು? ನಮ್ಮ ಸ್ನೇಹಿತ ನಮ್ಮ ಜೊತೆಗೆ ಉಳ್ಕೊಳ್ಳಿ ಅಂಥೇಳಿ ಸ್ನೇಹಿತನ ಸಂಗ್ರಹ ಮಾಡಲಿಕ್ಕೆ, ಅಂದರೆ ನಮ್ಮ ಪರವಾಗಿ ಅವನನ್ನು ಉಳಿಸ್ಕೊಳ್ಬೇಕು ಅಂತಾದರೆ ಧನೈಹಿ ಅಸ್ಯ ಸಂಗ್ರಹ ಕಾರ್ಯ, ದುಡ್ಡು ಕೊಡು ಮಾಡು ಬೇರೆ ಉಪಾಯಗಳಿಂದ ಸ್ನೇಹವನ್ನು ಉಳಿಸ್ಕೊಳ್ಬೇಕು. ಅದು ಬಿಟ್ಟು ಶ್ರಾದ್ದ ಭೋಜನಕ್ಕಾಗಿ ಹಾಗೆ ಕರಿಬಾರದು. ಮತ್ತು ಇನ್ನು ಕೆಲವರನ್ನ ಯಾರನ್ನು ಕರಿಬಾರ್ದು? ಮಿತ್ರದೃಕ್, ಯಾರು ಮಿತ್ರದ್ರೋಹಿಗಳಾಗಿರ್ತಾರೆ ಅಂಥ ದೋಷವುಳ್ಳವರನ್ನು ಕರಿಬಾರ್ದು. ಮತ್ತು ಪಿಶುನ, ಚಾಡಿಕೋರರು, ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ, ಅವನು ಹಾಗೆ ಇವನು ಹಾಗೆ ಅಂತ. ಅಂಥವರು ಸರಿಯಾದ ವ್ಯಕ್ತಿಗಳಲ್ಲ, ಅಂಥವರನ್ನು ಕರಿಬಾರ್ದು. ಮತ್ತು ಸರಿಯೋ ತಪ್ಪೋ ಏನು ಹೇಳಿದ್ರು ಹೆಂಡತಿ ಹೇಳ್ದಂಗೆ ಕೇಳ್ತಾ ಇರ್ತೀನಿ, ಎಲ್ಲವನ್ನೂ ಕೂಡ ನಿತ್ಯಂ ಯಾವುದಾದ್ರೂ ಸರಿ, ತಪ್ಪಿದ್ರೂ ಪರವಾಗಿಲ್ಲ ಅದನ್ನೇ ಕೇಳ್ತೀನಿ ಅನ್ನುವಂಥ ವ್ಯಕ್ತಿ ಇದ್ದರೆ ಅಂಥವನನ್ನು ಕರಿಬಾರ್ದು. ಮತ್ತು ಮಾತಾಪಿತ್ರೋರ್ ಗುರೋಸ್ತ್ಯಾಗಿ, ಯಾರು ತಂದೆ ತಾಯಿಗಳನ್ನು ತ್ಯಾಗ ಮಾಡಿರ್ತಾರೆ, ಗುರುಗಳನ್ನು ತ್ಯಾಗ ಮಾಡಿರ್ತಾರೆ ಅಂಥವ್ರನ್ನು ಕರಿಬಾರದು. ಯಾಕೆ? ತಂದೆ ತಾಯಿಗಳ ಸಲುವಾಗಿ ಅವನು ಶ್ರಾದ್ದವನ್ನು ಮಾಡ್ತಾ ಇರ್ತಾನೆ. ತಂದೆ ತಾಯಿಗಳನ್ನು ತ್ಯಾಗ ಮಾಡಿದ ದೋಷವುಳ್ಳ ವ್ಯಕ್ತಿಯಿಂದ ಅವನನ್ನು ಕರೆದು ಊಟ ಹಾಕಿದ್ರೆ ತನ್ನ ತಂದೆ ತಾಯಿಗಳಿಗೆ ಸದ್ಗತಿ ಹೇಗೆ ಸಿಗಲಿಕ್ಕೆ ಸಾಧ್ಯ? ಅಂಥವರನ್ನು ಕೂಡ ಕರಿಬಾರದು. ಮತ್ತು ನಿಂದಿತ ಕೊನೆಗೆ ಒಂದೇ ಒಂದು ಮಾತು ಹೇಳಿಬಿಡ್ತಾರೆ, ಬಹುನಾತ್ರ ಕಿಮುಕ್ತೇನ, ತುಂಬ ಒಂದೊಂದನ್ನೇ ಹೇಳ್ತಾ ಹೋಗೋದೇನು, ಯಾರು ವಿಹಿತವಾದದ್ದನ್ನು ಮಾಡ್ತಾರೋ ನಿಷಿದ್ಧವಾದದ್ದನ್ನು ಮಾಡೋದಿಲ್ವೋ ಅಂಥವರನ್ನು ಯೋಗ್ಯ ವ್ಯಕ್ತಿಗಳು ಅಂತ ನೀವು ಆಯ್ಕೆ ಮಾಡಿಕೊಂಡು ಅವರನ್ನು ಶ್ರಾದ್ದದಲ್ಲಿ ಅವರಿಗೆ ಭೋಜನವನ್ನು ಮಾಡಿಸಬೇಕು ಅಂತ ಹೇಳಿ ನಿರೂಪಣೆ ಮಾಡ್ತಾರೆ. ಇಂತಹ ಬೇಕಾದಷ್ಟು ನಿಯಮಗಳೆಲ್ಲವನ್ನೂ ಕೂಡ ಇಲ್ಲಿ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ. ಆದರೆ ಇದೆಲ್ಲವನ್ನು ನೋಡಿದಾಗ ನಮಗೆ ಇದನ್ನೆಲ್ಲ ಒಬ್ಬ ವ್ಯಕ್ತಿಯಲ್ಲಿ ಎಷ್ಟೆಲ್ಲ ಗುಣಗಳು ಕಾಣಲಿಕ್ಕೆ ಸಾಧ್ಯನಾ? ಕಲಿಯುಗದಲ್ಲಂತೂ ಇಲ್ಲಿ ಹೇಳಿರುವ ಎಲ್ಲ ಗುಣಗಳು ಇರುವಂತಹ ವ್ಯಕ್ತಿಗಳು ಸಿಗೋದು ಕಷ್ಟವೇ. ಹಾಗಾಗಿ ಇರೋದರಲ್ಲೇ ನೋಡಿ ಮಾಡಿ ಒಂದಿಷ್ಟು ಅವರು ಸದಾಚಾರಶೀಲರಾಗಿದ್ದಾರೆ ಅಂತಾದರೆ ಅವರನ್ನು ಕರೆದು ಭೋಜನವನ್ನು ಮಾಡಿಸಬಹುದು. ಮತ್ತು ಹಾಗಾಗಿಯೇ ಒಂದು ಕ್ರಮ ನಮ್ಮಲ್ಲಿ ಬಂದಿರೋದೇನು ಅಂದರೆ, ಶ್ರಾದ್ದದಲ್ಲಿ ಒಂದು ದರ್ಭಮುಷ್ಟಿಯನ್ನು ಕಟ್ಟಿಟ್ಟು ಅಲ್ಲೇ ಪಿತೃದೇವತೆಗಳನ್ನು ವಿಶ್ವದೇವತೆಗಳನ್ನು ಆವಾಹನೆ ಮಾಡೋದು. ಒಂದು ದರ್ಭೆಯನ್ನು ಒಂದು ಗ್ರಂಥಿ ಕಟ್ಟಿಡ್ತಾರೆ, ಅದರಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡಿ ಎಲ್ಲ ಮುಗಿಸ್ತಾರೆ. ಆಮೇಲೆ ಪ್ರತ್ಯೇಕವಾಗಿ ಬ್ರಾಹ್ಮಣರನ್ನು ಕೂಡ ಕರೆದು ಅವರಿಗೂ ಭೋಜನ ಮಾಡಿಸ್ತಾರೆ. ಅತಿಥಿಗಳಿಗೆ, ಬಂಧುಗಳಿಗೆ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡುವಂತಹ ಪದ್ಧತಿ ಈ ಒಂದು ಕಾರಣಕ್ಕೂ ಕೂಡ ಬಂದಿರೋದು ಅಂಥೇಳಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹೀಗೆ ಎಂಥವರನ್ನು ಆಯ್ಕೆ ಮಾಡಿಕೊಳ್ಬೇಕು, ಎಂಥವ್ರನ್ನು ಬಿಡಬೇಕು ಅಂತ ಇಷ್ಟೆಲ್ಲ ನಿರೂಪಣೆಯನ್ನು ಮಾಡ್ತಾರೆ. ಇದನ್ನೆಲ್ಲ ನಿರೂಪಣೆ ಮಾಡಿ ಆನಂತರ ವಿಶ್ವೇ ದೇವತೆಗಳು ಅವರೂ ಕೂಡ ಶ್ರಾದ್ದದಲ್ಲಿ ಭಾಗವನ್ನು ಪಡೆದುಕೊಳ್ಳುವಂಥವರು. ಆ ವಿಶ್ವೇ ದೇವತೆಗಳ ವಿಚಾರವನ್ನು ಕೂಡ ಇಲ್ಲಿ ನಿರೂಪಣೆ ಮಾಡ್ತಾರೆ. ವಿಶ್ವೇ ದೇವತೆಗಳು ಅವರೆಲ್ಲರೂ ತಪಸ್ಸನ್ನು ಮಾಡ್ತಾರೆ. ವಿಶ್ವ ಎನ್ನುವವಳಲ್ಲಿ ಹುಟ್ಟಿದಂಥವರು ವಿಶ್ವೇ ದೇವತೆಗಳು. ಅವರೆಲ್ಲ ತಪಸ್ಸು ಮಾಡಿದಾಗ ಚತುರ್ಮುಖ ಬ್ರಹ್ಮದೇವರು ಮತ್ತು ಪಿತೃದೇವತೆಗಳು ಇಬ್ಬರು ಕೂಡ ಪ್ರತ್ಯಕ್ಷರಾಗ್ತಾರೆ. ಇಬ್ಬರೂ ಪ್ರತ್ಯಕ್ಷರಾಗಿ ಏನು ಬರಬೇಕು ಅಂತ ಕೇಳಿದಾಗ, ನಮಗೂ ಕೂಡ ಶ್ರಾದ್ದ ಮೊದಲಾದಂತಹ ಕರ್ಮಗಳಲ್ಲಿ ನಮಗೂ ಪೂಜ್ಯತೆ ಸಿಗಬೇಕು, ನಮ್ಮ ಆರಾಧನೆಯೂ ಕೂಡ ನಡೆಯುವಂತೆ ಮಾಡಬೇಕು ಅಂತ ಹೇಳಿ ಅವರು ಕೇಳಿದ್ದಕ್ಕಾಗಿ ಆಗ ಬ್ರಹ್ಮದೇವರ ಆಜ್ಞೆಯಂತೆ ಪಿತೃದೇವತೆಗಳು ಒಪ್ಕೊಳ್ತಾರೆ.
ಹಾಗೇ ಆಗಲಿ, ನಿಮಗೆ ಸತ್ಕಾರ, ಮೊದಲನೇ ಸತ್ಕಾರ ನಿಮಗೆ ಸಿಗಲಿ, ಆಮೇಲೆ ನಮಗೆ ಸತ್ಕಾರ ಸಿಗುವಂತೆ ಆಗಲಿ. ಹಾಗಾಗಿ ವಿಶ್ವೇ ದೇವತೆಗಳ ಆರಾಧನೆ ಮಾಡಿ ಪಿತೃದೇವತೆಗಳ ಆರಾಧನೆಯನ್ನು ಮಾಡ್ತಾರೆ. ವಿಸರ್ಜನೆ ಮಾತ್ರ ಈ ರೀತಿಯಾಗಿ ವಿಪರೀತವಾಗಿ ಆಗಿರಲಿ ಅಂತ ಹೇಳಿ, ಹೀಗೆ ಆ ಪಿತೃದೇವತೆಗಳೇ ವರವನ್ನು ಕೊಟ್ಟಿರೋ ಕಾರಣಕ್ಕಾಗಿ ವಿಶ್ವೇ ದೇವತೆಗಳ ಆರಾಧನೆಯನ್ನು ಕೂಡ ಆ ಸಮಯದಲ್ಲಿ, ಶ್ರಾದ್ದದ ಸಮಯದಲ್ಲಿ ಮಾಡ್ತಾರೆ. ಮತ್ತು ಆ ಶ್ರಾದ್ದದಲ್ಲಿ ದಾನವನ್ನು ಕೂಡ ತನಗೇನು ಸಾಧ್ಯ ಇದೆಯೋ ಅದೆಲ್ಲವನ್ನೂ ಕೂಡ ದಾನ ಮಾಡಬೇಕು. ತನ್ನ ಶಕ್ತಿಯನ್ನು ನೋಡಿಕೊಂಡು ತಾನು ಉಪಯೋಗಿಸುವಂತಹ, ಇಲ್ಲಿ ಹೇಳಿರುವಂತಹ ದಾನದ ಪದಾರ್ಥಗಳೆಲ್ಲವನ್ನೂ ಕೂಡ ನೋಡಿದ್ರೆ ಅಲ್ಲಿ ದಶದಾನ ಅಂತ ಅನೇಕ ವಿಧವಾದ ದಾನ ಪ್ರಸಿದ್ಧವಾದದ್ದೆಲ್ಲ ಇದೆ. ಅದು ಬಿಟ್ಟು ಇಲ್ಲಿ ಹೇಳಿರೋದೆಲ್ಲವನ್ನೂ ಗಮನಿಸಿದಾಗ ಒಂದೇ ಮಾತಿನಲ್ಲಿ ಹೇಳೋದಾದರೆ, ಯಾವುದನ್ನು ನಾವು ಉಪಯೋಗಿಸ್ಕೊಳ್ತೀವಿ ಅಂತಹ ಪ್ರತಿಯೊಂದನ್ನೂ ಕೂಡ ಸರಿಯಾಗಿರುವಂಥದ್ದು, ಚೆನ್ನಾಗಿರುವಂಥದ್ದು ಪ್ರತಿಯೊಂದನ್ನೂ ಕೂಡ ಪಿತೃಗಳು ತೃಪ್ತರಾಗಲಿ ಅನ್ನುವಂತಹ ಉದ್ದೇಶದಿಂದ ದಾನವನ್ನು ಮಾಡಬೇಕು. ಅದರಲ್ಲಿ ಹೆಚ್ಚಿನ ಉತ್ತಮವಾದ ದಾನ ಅಂತಂದರೆ ಅನ್ನದಾನ ಅಂತ ಹೇಳ್ತಾರೆ. ಶ್ರಾದ್ದದಲ್ಲಿ ಅದಕ್ಕೆ ಬಹಳ ಹೆಚ್ಚಿನ ಸ್ಥಾನ ಅಂತ ಅನ್ನೋದಿದೆ. ಮತ್ತು ಅಹಿಂಸಾ ಅನ್ನೋದು ಕೂಡ ಅತ್ಯುತ್ತಮವಾಗಿರುವಂತಹ ದಾನ. ಅಹಿಂಸಾ ಸರ್ವದೇವೇಭ್ಯ ಪವಿತ್ರ ಸರ್ವದಾಯಿನಿ ದಾನಂ ಹಿ ಜೀವಿತಸ್ಯಾಹು ಪ್ರಾಣಿನಾಂ ಪರಮಂಬುಧಾಃ. ಜೀವಿತ ದಾನ ಅನ್ನೋದು ಅತ್ಯಂತ ಉತ್ತಮ ದಾನ, ಬದುಕುವಂತೆ ಮಾಡೋದು. ಹಾಗಾಗಿ ಅಹಿಂಸಾ ಪರರಾಗಿರಬೇಕು, ಯಾರಿಗೂ ಹಿಂಸೆಯನ್ನು ಮಾಡದೇ ಇರಬೇಕು. ಅದೂ ಒಂದು, ಯಾರು ಹಿಂಸೆ ಮಾಡ್ತಾ ಇಲ್ಲ ಅಂದರೆ ಅದೇ ಒಂದು ದೊಡ್ಡ ದಾನ ಇದ್ದಂತೆ ಅಂತ ಹೇಳಿ ಅದನ್ನು ಕೂಡ ವರ್ಣನೆಯನ್ನು ಮಾಡ್ತಾರೆ. ಹೀಗೆ ಶ್ರಾದ್ದ ಪ್ರಕ್ರಿಯೆಯನ್ನು ವಿಸ್ತಾರವಾಗಿ ನಿರೂಪಣೆ ಮಾಡಿದ ಮೇಲೆ ಆಮೇಲೆ ಕಶ್ಯಪ ಋಷಿಗಳ ವಂಶ, ಅನೇಕ ರಾಜರ ವಂಶ ಅದೆಲ್ಲವನ್ನೂ ಕೂಡ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಕಶ್ಯಪ ಋಷಿಗಳ ಒಂದು ವಂಶವನ್ನು ಹೇಳ್ತಾ ಒಂದು ಕಥಾನಕವನ್ನು, ಇಲ್ಲಿ ತುಂಬ ಸುಂದರವಾಗಿರುವಂತಹ ಕಥಾನಕವನ್ನು ಹೇಳ್ತಾರೆ. ಕಶ್ಯಪ ಋಷಿಗಳ ಅನೇಕ ಮಕ್ಕಳಲ್ಲಿ ವಿವಸ್ವಾನ್ ಒಬ್ಬ ಮಗ. ವಿವಸ್ವಾನ್ ಅಂದರೆ ಸೂರ್ಯ, ಅವನನ್ನು ವಿವಸ್ವಾನ್ ಅಂತ ಹೇಳಿ ಕರೀತಾರೆ. ತ್ವಷ್ಟೃವಿನ ಮಗಳನ್ನು, ಸಂಜ್ಞಾ ಎಂಬ ಮಗಳನ್ನು ಸೂರ್ಯನಿಗೆ, ವಿವಸ್ವಂತನಿಗೆ ಕೊಟ್ಟು ಮದುವೆಯನ್ನು ಮಾಡಿರ್ತಾರೆ. ಅವನಿಗೆ ಸಂಜ್ಞೆಯಲ್ಲಿ 3 ಜನ ಮಕ್ಕಳು ಹುಟ್ಟಿರ್ತಾರೆ. ಒಬ್ಬ ಮನು, ಅವನು ವಿವಸ್ವಂತನ ಮಗನಾದ ಮನು, ಅದರಿಂದ ವೈವಸ್ವತ ಮನು ಅಂತ ಅವನನ್ನು ಅದಕ್ಕೆ ಕರೆಯೋದು, ಅವನೇ ವೈವಸ್ವತ ಮನು. ಮತ್ತು ಅವಳಿ ಜವಳಿ ಮಕ್ಕಳು ಹುಡ್ತಾರೆ, ಯಮ ಮತ್ತು ಯಮುನಾ, ಇವರಿಬ್ಬರು ಕೂಡ ಹುಡ್ತಾರೆ. ಇದಾದ ಮೇಲೆ ಅವಳಿಗೆ ಸಂಜ್ಞಾದೇವಿಗೆ ಸೂರ್ಯನ ತಾಪವನ್ನು ತಡೆದುಕೊಳ್ಳಿಕ್ಕಾಗೋದಿಲ್ಲ. ಭಾರೀ ಬಿಸಿಲು, ಸೂರ್ಯನ ತಾಪ ತಡೆದುಕೊಳ್ಳಿಕ್ಕಾಗೋದಿಲ್ಲ. ಅವಳೊಂದು ಉಪಾಯ ಮಾಡ್ತಾಳಂತೆ. ಉಪಾಯ ಮಾಡಿ ತನ್ನ ನೆರಳಿನಿಂದ ಒಬ್ಬಳನ್ನು ಸೃಷ್ಟಿ ಮಾಡ್ತಾಳೆ. ಅವಳು ಛಾಯ ಒಬ್ಬಳು ಬರ್ತಾಳೆ, ಅವಳನ್ನು ಸೃಷ್ಟಿ ಮಾಡಿ, ನನಗೆ ಇರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನೆರಳಾದರೆ ಇರಬಹುದು, ನೀನು ನನ್ನಂತೆಯೇ ಸದೃಶಳಾಗಿ ಇರ್ತೀಯ, ನೀನು ನನ್ನ ಮಕ್ಕಳನ್ನೂ ಕೂಡ ಪಾಲಿಸಿಕೊಂಡು ಸೂರ್ಯನಿಗಾಗಲಿ ನನ್ನ ಮಕ್ಕಳಿಗಾಗಲಿ ಯಾರಿಗೂ ಯಾವ ವಿಚಾರವನ್ನು ಕೂಡ ಹೇಳದಂತೆ ನೀನು ಇರಬೇಕು ಅಂತ ಇಷ್ಟು ಮಾತನ್ನು ಹೇಳಿ ತಾನು ತನ್ನ ತಂದೆ ಮನೆಗೆ ಅಂತ ಹೋಗ್ತಾಳೆ. ತಂದೆ ಮನೆಗೆ ಹೋದಾಗ ತ್ವಷ್ಟೃ ಮಗಳನ್ನು ಸೇರಿಸ್ಕೊಳ್ಳೋದಿಲ್ಲ, ಇಲ್ಲ ನೀನು ಹೋಗಬೇಕು ಅಂತ. ಕೊನೆಗೆ ಸ್ವಲ್ಪ ದಿವಸ ಸಂರಕ್ಷಣೆಯನ್ನು ಮಾಡಿಕೊಂಡಿದ್ದು, ಇನ್ನು ನೀನು ಗಂಡನ ಮನೆಗೆ ಹೋಗಬೇಕು ಅಂತ ಬಲವಂತವಾಗಿ ಅವನ ಕಳಿಸ್ತಾನೆ. ಕೊನೆಗೆ ಅವಳು ಕುರುಕ್ಷೇತ್ರದಲ್ಲಿ, ಕುರು ಅಂದರೆ ಈಗಿರುವ ಕುರುಕ್ಷೇತ್ರ ಇದಲ್ಲ, ಹೊರತು ಈ ಭಾರತದ ಜಂಬೂದ್ವೀಪದಲ್ಲಿ 9 ವರ್ಷಗಳು ಇದೆ ಅಂತೇನು ಹೇಳ್ತೀವಿ. ನಾವಿರೋದು ಈ ಭರತ ವರ್ಷದಲ್ಲಿ. ಈಗ ಸಂಪೂರ್ಣ ವಿರುದ್ಧ ದಿಕ್ಕಿನಲ್ಲಿ ಆ ತುದಿಯಲ್ಲಿ ಒಂದು ಖಂಡ ಇದೆ, ಅದನ್ನು ಕುರು ಅಂತ ಹೇಳಿ ಕರೀತಾರೆ. ಅಲ್ಲಿ ಅವಳು ಹೆಣ್ಣು ಕುದುರೆಯ ರೂಪದಲ್ಲಿ ಅಲ್ಲಿ ಇದ್ಬಿಟ್ಟಿರ್ತಾಳೆ. ಇಲ್ಲಿ ಇವನಿಗೆ ಈ ಛಾಯೆಯಿಂದ ಗೊತ್ತಿರೋದಿಲ್ಲ, ಸಂಜ್ಞಾ ಅಂತಲೇ ಭಾವಿಸಿರ್ತಾನೆ. ಆ ಛಾಯೆಯಿಂದ ಇನ್ನಿಬ್ಬರು ಮಕ್ಕಳು ಹುಡ್ತಾರೆ. ಒಬ್ಬ ಸಾವರ್ಣಿ ಮನು ಅಂತ, ಮುಂದಿನ ಮನ್ವಂತರಗಳಲ್ಲಿ ಅವನು ಮನು ಆಗುವಂಥವನು, ಜೊತೆಗೆ ಶನೈಶ್ಚರ, ಅವರಿಬ್ಬರು ಕೂಡ ಮಕ್ಕಳಾಗಿ ಹುಡ್ತಾರೆ. ಇವಳೇನು ಮಾಡ್ತಾಳೆ, ಛಾಯೆ ಕ್ರಮೇಣ ಪಕ್ಷಪಾತವನ್ನು ಮಾಡಲಿಕ್ಕೆ ಶುರು ಮಾಡ್ತಾಳೆ. ವೈವಸ್ವತ ಮನು, ಯಮ, ಯಮುನಾ ಇವರನ್ನು ಬೇರೆ ರೀತಿಯಾಗಿ ಕಾಣೋದು, ತಾನು ಪಡೆದುಕೊಂಡಂಥ 2 ಮಕ್ಕಳನ್ನು ಬೇರೆ ರೀತಿಯಾಗಿ ಕಾಣೋದು. ಹೀಗೆ ಒಂದು ತಾರತಮ್ಯವನ್ನು ಮಾಡಲಿಕ್ಕೆ ಶುರು ಮಾಡ್ತಾಳೆ, ಪಕ್ಷಪಾತ ಮಾಡಲಿಕ್ಕೆ ಶುರು ಮಾಡ್ತಾಳೆ. ಯಮಧರ್ಮನಿಗೆ ಅದು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಸಂದರ್ಭದಲ್ಲಿ ತಾಯಿಗೆ ಕಾಲನ್ನು ತೋರಿಸ್ಬಿಡ್ತಾನೆ ಯಮಧರ್ಮ. ಆಗ ಅವಳು ಶಾಪ ಕೊಡ್ತಾಳೆ, ನನಗೇ ಕಾಲನ್ನು ತೋರಿಸಿದ್ದೆ, ಆದ್ದರಿಂದ ನಿನ್ನ ಕಾಲಿಗೆ ಹುಳ ಬಂದು ನಿನ್ನ ಕಾಲು ಬಿದ್ದು ಹೋಗಲಿ ಅಂತ ಹೇಳಿ ಶಾಪವನ್ನು ಕೊಟ್ಟಾಗ ಆಗ ಯಮನಿಗೆ ಸಂಶಯ ಬರುತ್ತೆ, ಯಾವುದೇ ತಾಯಿ ಮಕ್ಕಳಲ್ಲಿ ಹೀಗೆ ವ್ಯತ್ಯಾಸಗಳನ್ನು ಮಾಡ್ತಾಳಾ ಮತ್ತು ಮಗನಿಗೆ ಹೀಗೆ ಶಾಪ ಕೊಡಲಿಕ್ಕೆ ಸಾಧ್ಯ ಇದೆಯಾ, ಇವಳು ತಾಯಿ ಅಲ್ಲ ಅಂತ ಸಂಶಯ ಬರುತ್ತೆ. ಹೋಗಿ ತಂದೆ ಹತ್ತಿರ ದುಃಖವನ್ನು ತೋಡ್ಕೊಳ್ತಾನೆ. ತಂದೆ ಹತ್ತಿರ ಹೀಗೆ ನನ್ನ ಕಾಲು ಬಿದ್ದು ಹೋಗುವಂಥ ಶಾಪ ಬಂದಿದೆ ಅಂತ ಹೇಳಿದಾಗ ಆಗ ಬೇರೆ ಪುರಾಣದಲ್ಲಿರೋ ಪ್ರಕಾರ ಒಂದು ಕೋಳಿಯನ್ನು ಕೊಡ್ತಾರಂತೆ. ಆ ಕೋಳಿ ಬಂದು ಆ ಹುಳವನ್ನೆಲ್ಲವನ್ನು, ಕಾಲಲ್ಲಿರೋ ಹುಳವನ್ನೆಲ್ಲ ತಿಂದು ಬಿಡುತ್ತದು, ಅವನು ಕಾಲು ಸರಿ ಹೋಗುತ್ತೆ ಅಂತ.
ಇಲ್ಲೂ ಅದೇ ಅಭಿಪ್ರಾಯದಲ್ಲಿ ನಿನ್ನ ಕಾಲು ಮತ್ತೆ ಬರುತ್ತೆ, ಈಗ ಹೋದರೂ ಕೂಡ ಮತ್ತೆ ಬರುತ್ತೆ, ಅಂದರೆ ಮತ್ತೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆಗ ವಿವಸ್ವಂತನಿಗೆ ಸಿಟ್ಟು ಬಂದು ತನ್ನ ಮಾವನ ಮನೆಗೆ ಹೋಗ್ತಾನೆ, ತ್ವಷ್ಟೃ ಹತ್ರ. ಮಗಳು ಎಲ್ಲಿ ಅಂತ ಕೇಳಿದಾಗ ಕೊನೆಗೆ ಅವನು ಹೇಳ್ತಾನೆ, ನಿನ್ನ ತಾಪವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನೀ ಅರ್ಥ ಮಾಡ್ಕೋ, ಅವಳ ಕಷ್ಟವನ್ನು ಅರ್ಥ ಮಾಡ್ಕೊಳ್ಬೇಕು. ಅವಳು ಇಂಥ ಕಡೆ ಇದ್ದಾಳೆ, ಇಂಥ ಒಡವ ರೂಪದಲ್ಲಿ ಅಂದರೆ ಹೆಣ್ಣು ಕುದುರೆ ರೂಪದಲ್ಲಿ ಇದ್ದಾಳೆ ಅಂತ ಹೇಳಿ ಸೂರ್ಯನನ್ನು ಒಪ್ಪಿಸಿ ಸೂರ್ಯನ ತೇಜಸ್ಸನ್ನು ಕಡಿಮೆ ಮಾಡ್ತಾನೆ. ಅದನ್ನು ಸೂರ್ಯನ ತೇಜಸ್ಸನ್ನು ವಿಭಾಗ ಮಾಡಿ ಅದರಿಂದಲೇ ಸುದರ್ಶನ ಚಕ್ರವನ್ನು, ಬೇರೆ ತ್ರಿಶೂಲವನ್ನು ಅದೆಲ್ಲವನ್ನು ನಿರ್ಮಾಣ ಮಾಡಿ ಅದನ್ನು ಕೊಡೋದು. ಇದರಲ್ಲಿ ಆ ಸೂರ್ಯನ ತೇಜಸ್ಸನ್ನು ಕಡಿಮೆ ಆದಾಗ ಈ ರೂಪದಲ್ಲಿ ನೀನು ಹೋಗು ಅಂತ ಹೇಳಿ ಕಳಿಸಿದಾಗ ಆಗ ಅವನು ಕೂಡ ತಾನು ಕುದುರೆಯ ರೂಪವನ್ನೇ ಸ್ವೀಕಾರ ಮಾಡಿ ಹೋಗ್ತಾನೆ. ಕುದುರೆಯ ರೂಪವನ್ನೇ ಸ್ವೀಕಾರ ಮಾಡಿ ಅವಳೊಂದಿಗೆ ಸಮಾಗಮವನ್ನು ಮಾಡಿದಾಗ ಅವಳು ಅವನ ತೇಜಸ್ಸನ್ನು ಮೂಗಿನಿಂದ ಪರಿತ್ಯಾಗ ಮಾಡಲಿಕ್ಕೆ ಕುದುರೆ ರೂಪದಲ್ಲಿ ಇರ್ತಾಳೆ. ಮೂಗಿನಿಂದ ಪರಿತ್ಯಾಗ ಮಾಡೋಕ್ಕೆ ಹೊರಗೆ ಹಾಕಲಿಕ್ಕೆ ಹೋದಾಗ ಆಗ ಈ ಮೂಗಿನ 2 ಹೊಳ್ಳೆಯಿಂದ ಹುಟ್ಟುವಂಥವರೇ ಅವಳಿ ಜವಳಿಗಳಾಗಿರುವಂತಹ ಅಶ್ವಿನಿ ದೇವತೆಗಳು. ಅಶ್ವರೂಪಳಾದಂತಹ ಸಂಜ್ಞೆಯಿಂದಾಗಿ ಹುಟ್ಟಿದಂಥವರು. ಹಾಗಾಗಿ ಅವರು ಅಶ್ವಿನಿ ದೇವತೆಗಳು, ದೇವತೆಗಳ ವೈದ್ಯರಾಗ್ತಾರೆ ಅವರು. ಆನಂತರ ಅವಳಿಗೂ ಕೂಡ ಸಂತೋಷ ಆಗುತ್ತೆ, ತನ್ನ ಗಂಡನ ತೇಜಸ್ಸು ಕಡಿಮೆ ಆಗಿದೆ, ಸಂತೋಷವಾಗಿ ಇವನ ಜೊತೆ ಇರಬಹುದು ಅಂತ ಗೊತ್ತಾಗಿ ಸಂತೋಷವಾಗಿ ಬರ್ತಾಳೆ ಅಂತ ಹೇಳಿ ಆ ಒಂದು ಕಥಾನಕವನ್ನು ನಿರೂಪಣೆ ಮಾಡ್ತಾರೆ. ಅದರಲ್ಲಿ ಯಮುನೆ ಯಮ ಆನಂತರ ಕಟ್ಟುನಿಟ್ಟಾದ ಧರ್ಮ ಪರಿಪಾಲನೆ ಮಾಡ್ತಾ ಧರ್ಮದೇವತೆ ಅಂತಲೇ ಯಮದೇವರು ಪ್ರಸಿದ್ಧರಾಗ್ತಾರೆ. ಮೊದಲನೇ ಮಗ ಮನು, ಅವನು ವೈವಸ್ವತ ಮನು, ಈ ಮನ್ವಂತರದ ನಾವಿವಾಗ ಏನಿದ್ದೀವಿ ವೈವಸ್ವತ ಮನ್ವಂತರ ಇದರ ಅಧಿಪತಿಯಾಗಿರ್ತಾನೆ. ಯಮುನೆ ಅವಳು ನದಿಯಾಗಿ ಹರಿತಾಳೆ. ಆಮೇಲೆ ಇನ್ನೊಬ್ಬ ಸಾವರ್ಣಿ, ಅವನು ಮುಂದೆ ಮನ್ವಂತರದಲ್ಲಿ ಮನುವಾಗಿ ಆಧಿಪತ್ಯವನ್ನು ನಡೆಸುವಂಥವನು. ಮತ್ತು ಶನೈಶ್ಚರ ಅವನೇ ಗ್ರಹವಾಗಿ, ಶನೈಶ್ಚರ ಗ್ರಹ ಅಂತ ತುಂಬ ಪ್ರಸಿದ್ಧವಾಗಿರುವಂಥದ್ದು, ಶನೈಶ್ಚರ ಗ್ರಹವಾಗ್ತಾನೆ. ಮತ್ತು ಆನಂತರ ಹುಟ್ಟಿದಂತಹ ಅಶ್ವಿನಿ ದೇವತೆಗಳು ಅವರಿಬ್ಬರೂ ಕೂಡ ದೇವತೆಗಳ ವೈದ್ಯರಾಗ್ತಾರೆ, ದೇವತಾ ವೈದ್ಯರವರೆಲ್ಲರೂ ಕೂಡ. ಅಶ್ವಿನಿ ದೇವತೆಗಳ ವಿಚಿತ್ರ ಏನು ಅಂತಂದರೆ ಅವರಿಬ್ಬರು ಅವಳಿ ಜವಳಿ ಜೋಡಿ, ಆದರೆ ಯಾವುದು ಪ್ರತ್ಯೇಕ ಅಂತ ಇಲ್ಲೇ ಇಲ್ಲ. ಇಬ್ಬರಿಗೂ ಒಂದೇ ಹೆಸರಿರೋದು, ಇಬ್ಬರಿಗೂ ಕೂಡ ನಾಸತ್ಯ ಅಂತ ಇಬ್ಬರಿಗೂ ಹೆಸರು, ದಸರಾ ಅಂತ ಇಬ್ಬರಿಗೂ ಹೆಸರು, 2 ಹೆಸರು ಇಬ್ಬರಿಗೂ ಇದೆ. ಇಬ್ಬರಿಗೂ ಕೂಡ ಒಬ್ಬಳೇ ಹೆಂಡತಿ, ಉಷಾ ಅಂತ ಹೇಳಿ ಒಬ್ಬಳೇ ಹೆಂಡತಿ. ಇಬ್ಬರು ಇಂದ್ರ ಪದವಿಯನ್ನು ಆಳ್ತಾರೆ. ಪ್ರತಿ ಮನ್ವಂತರದಲ್ಲೂ ಬೇರೆ ಬೇರೆಯವರು ಇಂದ್ರರು ಬದಲಾಗ್ತಾ ಇರ್ತಾರೆ. ಎಲ್ಲ ಇವಾಗಿರುವ ಇಂದ್ರನೇ ಮುಂದಿನ ಮನ್ವಂತರದಲ್ಲಿರೋದಿಲ್ಲ. ಹಾಗಾಗಿ ಇಂದ್ರ ಪದವಿಯಲ್ಲಿ ಬರುವವರು ಬದಲಾಗ್ತಾ ಇರ್ತಾರೆ. ಹಾಗೆ ಅಶ್ವಿನಿ ದೇವತೆಗಳು ಇಬ್ಬರಿದ್ದಾರೆ, 2 ಮನ್ವಂತರದಲ್ಲಿ ಇಂದ್ರ ಪದವಿಯನ್ನು ಆಳ್ತಾರೆ. ಅದರಲ್ಲಿ ಒಂದು ಮನ್ವಂತರದಲ್ಲಿ ಒಬ್ಬ, ಇನ್ನೊಂದು ಮನ್ವಂತರದಲ್ಲಿ ಇನ್ನೊಬ್ಬ, ಹಾಗಲ್ಲ. ಹೊರತು 2 ಮನ್ವಂತರದಲ್ಲಿ ಇಬ್ಬರೂ ಕೂಡ ಇಂದ್ರ ಪದವಿಯನ್ನು ಜೊತೆಗೆ ಆಳ್ತಾರೆ, ಒಟ್ಟಿಗೆ ಸಿಂಹಾಸನದ ಮೇಲೆ ಕೂತ್ಕೊಳ್ತಾರೆ. ಹಾಗಾಗಿಯೇ ಇವರಿಬ್ಬರು ಯಾವಾಗಲೂ ಜೊತೆಗೆ ಬರ್ತಾರೆ ಅನ್ನೋದನ್ನೇ ಉಪಯೋಗಿಸಿಕೊಂಡೇ ಮಾದ್ರಿ ದೇವಿ ಅವಳು ಸಂತಾನವನ್ನು ಪಡೆದುಕೊಳ್ಳುವಾಗ ಅಶ್ವಿನಿ ದೇವತೆಗಳನ್ನು ಕರೆಯೋದು. ಕುಂತಿದೇವಿಗೆ 3 ಜನ ಮಕ್ಕಳು ಹುಟ್ಟುತ್ತಾರೆ 3 ದೇವತೆಗಳಿಂದ. ಕೊನೆಗೆ ಮಾದ್ರಿಗೆ ಮಕ್ಕಳಿಲ್ಲ ಅಂತ ಆಗುತ್ತೆ. ಅವಳಿಗೆ ನೀನು ಮಂತ್ರೋಪದೇಶ ಮಾಡಬೇಕು ಅಂತ ಪಾಂಡುರಾಜ ಹೇಳಿದ್ದಕ್ಕಾಗಿ ಮಂತ್ರೋಪದೇಶವನ್ನು ಮಾಡಿದಾಗ ಅವಳು ಹೇಳ್ತಾಳೆ, 1 ಸತಿ ದೇವತೆಯನ್ನು ಕರಿಬೇಕು, ಒಂದೇ ಸತಿ ಮಂತ್ರ ಉಪಯೋಗಿಸ್ಕೋಬೇಕು ಅಷ್ಟೇ, ಹೆಚ್ಚು ಸತಿ ಉಪಯೋಗಿಸೋ ಹಾಗಿಲ್ಲ. ಆ ದೇವತೆಯನ್ನು ಕರೆದು ನೀನು ಸಂತಾನವನ್ನು ಪಡೆದುಕೊಳ್ಬೇಕು ಅಂತ. ಆದರೆ ಆ ಮಂತ್ರದ ಪ್ರಭಾವ ಏನು ಅಂದರೆ, ಆ ಮಂತ್ರ ಹೇಳಿ ದೇವತೆಗಳನ್ನು ಕರೆಯುವಾಗ ಯಾವುದ್ಯಾವುದೋ ಹೆಸರಿಂದ ಕರೆದ್ರೆ ಬರೋದೇ ಇಲ್ಲ, ಮಂತ್ರ ವೇಸ್ಟ್ ಆಗೋಯ್ತು. ಆ ದೇವತೆಯ ಪರ್ಟಿಕ್ಯುಲರ್ ಆಗಿರುವಂತಹ ಹೆಸರು, ಅಸಾಧಾರಣವಾದ ಹೆಸರಿಂದಲೇ ಕರಿಬೇಕು. ಆಗ ಅವಳು ಯೋಚನೆ ಮಾಡ್ತಾಳೆ. ಈಗ ಮರುತ್ ಅಂತ ಕರೆದು ಬಿಟ್ಟರೆ 49 ಜನ ದೇವತೆಗಳು ಬರ್ತಾರೆ, 49 ಮಕ್ಕಳಾಗುತ್ತೆ, ಜಾಸ್ತಿ ಮಕ್ಕಳು ಪಡ್ಕೊಳ್ಬೇಕು ಅಂತ ಮಾದರಿಗೆ ಅಪೇಕ್ಷೆ. ಹಂಗೆ ಕರೆಯೋ ಹಾಗಿಲ್ಲ, ಮರುತ್ ಅಂತೆಲ್ಲ ಹಾಗೆಲ್ಲ ಕರೆಯೋ ಹಾಗಿಲ್ಲ. ಮರುತ್ ಅನ್ನೋದು 49 ಜನದ ಹೆಸರಾಗುತ್ತೆ. ಅಸಾಧಾರಣವಾದ ಹೆಸರಿರಬೇಕು ಅಂತ ವಿಚಾರ ಮಾಡಿ ಅಶ್ವಿನಿ ದೇವತೆಗಳನ್ನು ಕರೀತಾಳವಳು. ಯಾಕೆ? ಇಬ್ಬರಿಗೂ ಸೇರಿಸಿ ಒಂದೇ ಹೆಸರಿದೆ. ನಾಸತ್ಯ ಅನ್ನೋದು ಇಬ್ಬರದು ಹೆಸರು, ದಸರಾ ಅನ್ನೋದು ಕೂಡ ಇಬ್ಬರದು ಹೆಸರು. ಇಷ್ಟೆಲ್ಲ ವಿಚಾರ ಮಾಡಿ ಕರೆದು 2 ಮಕ್ಕಳನ್ನು ಅವಳು ಪಡೆದುಕೊಂಡಿರ್ತಾಳೆ. ಇಂಥ ಒಂದು ಕಶ್ಯಪ ಋಷಿಗಳ ಸಂತಾನವನ್ನು ಹೇಳುವಾಗ ಈ ಒಂದು ಅಶ್ವಿನಿ ದೇವತೆಗಳ ಉತ್ಪತ್ತಿಯನ್ನು ಕೂಡ ನಿರೂಪಣೆ ಮಾಡ್ತಾರೆ. ಮುಂದೆ ಸೂರ್ಯವಂಶವನ್ನು ಒಂದಿಷ್ಟು ನಿರೂಪಣೆ ಮಾಡ್ತಾರೆ. ಚಂದ್ರವಂಶವನ್ನೆಲ್ಲ ಮುಂದೆ ವಿಸ್ತಾರವಾಗೆಲ್ಲ ನಿರೂಪಣೆ ಮಾಡಲಿಕ್ಕಿದ್ದಾರೆ. ಸೂರ್ಯವಂಶ, ಚಂದ್ರವಂಶ, ವಿಷ್ಣುವಂಶ, ಹೀಗೆ ಒಂದಿಷ್ಟು ವಂಶಗಳ ನಿರೂಪಣೆಯನ್ನು ಮಾಡಿ ಗಯಾ ಶ್ರಾದ್ದದ ಮಹಿಮೆ, ಗಯಾಸುರನ ಕಥೆಯನ್ನು ಹೇಳಿ ಈ ವಾಯುಪುರಾಣದ ಮುಕ್ತಾಯವನ್ನು ಮಾಡ್ತಾರೆ. ಆ ಉಳಿದ ಭಾಗಗಳೆಲ್ಲವೂ ಕೂಡ ಏನಿದೆ ಅದೆಲ್ಲವನ್ನೂ ಕೂಡ ನಾಳಿನ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ
ಇವತ್ತಿನ ಈ ಪ್ರವಚನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.